ನಮಸ್ಕಾರ ವೀಕ್ಷಕರೇ, ವಿಶ್ವಾಸ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇಂದು ದೇಶದ ರಾಜಕೀಯ ಅಖಾಡದಲ್ಲಿ ಒಂದು ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿದ ಒಂದು ಹೇಳಿಕೆ ಈಗ ಅವರನ್ನೇ ಸಂಕಷ್ಟಕ್ಕೆ ಸಿಲುಕಿಸಿದೆ. ಆರ್ಎಸ್ಎಸ್ ಮತ್ತು ಬಿಜೆಪಿಯನ್ನು ವಿಷಸರ್ಪಕ್ಕೆ ಹೋಲಿಸಿರುವ ಖರ್ಗೆ ಅವರ ವಿರುದ್ಧ ಈಗ ಕೇಸರಿ ಪಡೆ ಕೆಂಡಾಮಂಡಲವಾಗಿದೆ. ಅಷ್ಟೇ ಅಲ್ಲ, ಖರ್ಗೆ ಅರೆಸ್ಟ್ ಆಗ್ತಾರಾ? ಅವರ ಮೇಲೆ ದಾಖಲಾಗಿರುವ ಎಫ್ಐಆರ್ನ ಕಥೆಯೇನು? ಆಸಾಂನಿಂದ ಬೆಂಗಳೂರಿನವರೆಗೆ ಹಬ್ಬಿರುವ ಈ ವಿವಾದದ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾವು ನಿಮಗೆ ನೀಡಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಆಸಾಂನಲ್ಲಿ ಖರ್ಗೆ ಮಾಡಿದ ಭಾಷಣದ ಅಸಲಿಯತ್ತು. ಪಂಚ ರಾಜ್ಯಗಳ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಆಸಾಂನಲ್ಲಿ ಮಾತನಾಡುತ್ತಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಗಂಭೀರ ಎಡವಟ್ಟು ಮಾಡಿಕೊಂಡಿದ್ದಾರೆ. ಅವರು ಏನು ಹೇಳಿದರು ಗೊತ್ತಾ? ನೀವು ನಮಾಜ್ ಮಾಡುವಾಗ ಎದುರಿಗೆ ವಿಷಪೂರಿತ ಹಾವು ಬಂದರೆ ನಮಾಜ್ ಬಿಟ್ಟಾದರೂ ಆ ಹಾವನ್ನು ಕೊಲ್ಲಬೇಕು ಎಂದು ಕುರಾನ್ ಹೇಳುತ್ತದೆ ಎಂದು ಉಲ್ಲೇಖಿಸಿದರು. ಅಷ್ಟಕ್ಕೆ ನಿಲ್ಲದ ಅವರು, ಬಿಜೆಪಿ ಮತ್ತು ಆರ್ಎಸ್ಎಸ್ ಕೂಡ ಅದೇ ರೀತಿಯ ವಿಷಪೂರಿತ ಹಾವುಗಳು, ನೀವು ಅವುಗಳನ್ನು ಹೊಡೆಯದಿದ್ದರೆ ನೀವು ಬದುಕಲು ಸಾಧ್ಯವಿಲ್ಲ ಎಂದು ನೇರವಾಗಿ ಕರೆ ನೀಡಿದ್ದಾರೆ. ಇದೇ ಹೇಳಿಕೆ ಈಗ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಬಿಜೆಪಿ ಮತ್ತು ಆರ್ಎಸ್ಎಸ್ನವರನ್ನು ಕಂಡಲ್ಲಿ ಕೊಲ್ಲಿ ಎಂಬ ಅರ್ಥ ಬರುವಂತೆ ಖರ್ಗೆ ಮಾತನಾಡಿದ್ದಾರೆ ಎಂದು ಬಿಜೆಪಿ ಗಂಭೀರವಾಗಿ ಆರೋಪಿಸುತ್ತಿದೆ. ಇದು ಕೇವಲ ರಾಜಕೀಯ ಟೀಕೆಯಲ್ಲ, ಇದು ಜನರ ಪ್ರಾಣಕ್ಕೆ ಬೆದರಿಕೆ ಹಾಕುವ ಮತ್ತು ಸಮಾಜದಲ್ಲಿ ಕೋಮುಗಲಭೆ ಸೃಷ್ಟಿಸುವ ಪ್ರಚೋದನಾಕಾರಿ ಭಾಷಣ ಎಂದು ವ್ಯಾಖ್ಯಾನಿಸಲಾಗುತ್ತಿದೆ. ಅಮಿತ್ ಶಾ ಮತ್ತು ಕೇಂದ್ರ ನಾಯಕರ ಕೆಂಡಾಮಂಡಲ. ಖರ್ಗೆ ಅವರ ಈ ವಿಷಕಾರಿ ಹೇಳಿಕೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆಸಾಂನ ಮತ್ತೊಂದು ಸಭೆಯಲ್ಲಿ ಖಡಕ್ ತಿರುಗೇಟು ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮೇಲೆ ವಾಗ್ದಾಳಿ ನಡೆಸಿದ ಅವರು, ಏಪ್ರಿಲ್ 9ರಂದು ನಾವು ರಾಹುಲ್ ಗಾಂಧಿಯವರಿಗೆ ಸರಿಯಾದ ಉತ್ತರ ನೀಡಬೇಕು. ಕಾಂಗ್ರೆಸ್ ಎಷ್ಟು ಕೆಳಮಟ್ಟಕ್ಕೆ ಇಳಿದಿದೆ ಎಂದರೆ ಅವರನ್ನು ಹುಡುಕಲು ಟೆಲಿಸ್ಕೋಪ್ ಬೇಕಾಗಬಹುದು ಎಂದು ಲೇವಡಿ ಮಾಡಿದ್ದಾರೆ. ಬಿಜೆಪಿ ನಾಯಕರ ಪ್ರಕಾರ ಕಾಂಗ್ರೆಸ್ ಪಕ್ಷವು ತುಷ್ಟೀಕರಣದ ರಾಜಕಾರಣ ಮಾಡುತ್ತಿದೆ. ಕೇರಳ ಮತ್ತು ಆಸಾಂನಲ್ಲಿರುವ ಅಲ್ಪಸಂಖ್ಯಾತರ ಮತ ಬ್ಯಾಂಕನ್ನು ಸೆಳೆಯಲು ಖರ್ಗೆ ಅವರು ಇಂತಹ ಪ್ರಚೋದನಕಾರಿ ಮಾತುಗಳನ್ನು ಆಡುತ್ತಿದ್ದಾರೆ ಎಂಬುದು ಅಮಿತ್ ಶಾ ಅವರ ಪ್ರಮುಖ ಆರೋಪ. ಪ್ರಧಾನಿ ಮೋದಿ ವಿರುದ್ಧವೂ ಈ ಹಿಂದೆ ಖರ್ಗೆ ಅವರು ಹಾವಿನ ಹೋಲಿಕೆ ಮಾಡಿದ್ದನ್ನು ಇಲ್ಲಿ ಬಿಜೆಪಿ ನೆನಪಿಸುತ್ತಿದೆ. ರಾಜ್ಯ ರಾಜಕಾರಣದಲ್ಲಿ ಕಿಚ್ಚು ಮತ್ತು ಎಫ್ಐಆರ್ ದಾಖಲು. ಇನ್ನು ಕರ್ನಾಟಕದಲ್ಲಿ ಖರ್ಗೆ ಅವರ ಈ ಹೇಳಿಕೆ ದೊಡ್ಡ ಹೋರಾಟಕ್ಕೆ ನಾಂದಿ ಹಾಡಿದೆ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಮುನಿರಾಜು ನೇತೃತ್ವದಲ್ಲಿ ಬಿಜೆಪಿ ನಿಯೋಗವು ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ನೀಡಿದೆ. ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿಯ ಯುವ ಮೋರ್ಚಾದಿಂದ ಬೃಹತ್ ಪ್ರತಿಭಟನೆ ಕೂಡ ನಡೆದಿದೆ. ಖರ್ಗೆ ಅವರ ಭಾಷಣವು ಹೇಟ್ ಸ್ಪೀಚ್ ಅಂದರೆ ದ್ವೇಷ ಭಾಷಣ ವ್ಯಾಪ್ತಿಗೆ ಬರುತ್ತದೆ ಎಂದು ಬಿಜೆಪಿ ನಾಯಕರು ವಾದಿಸುತ್ತಿದ್ದಾರೆ. ದ್ವೇಷ ಭಾಷಣದ ವಿರುದ್ಧ ಕಾನೂನು ತಂದವರೇ ಇಂದು ದ್ವೇಷದ ವಿಷ ಕಾರುತ್ತಿದ್ದಾರೆ ಎಂದು ಟೀಕಿಸಲಾಗುತ್ತಿದೆ. ಅಷ್ಟೇ ಅಲ್ಲ, ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಅವರಿಗೂ ಆರ್ಎಸ್ಎಸ್ ಎಂದರೆ ಹುಚ್ಚು ಹಿಡಿದಿದೆ ಎಂದು ಬಿಜೆಪಿ ನಾಯಕರು ಕಿಚಾಯಿಸುತ್ತಿದ್ದಾರೆ. ಕುಟುಂಬ ಮತ್ತು ಐತಿಹಾಸಿಕ ಹಿನ್ನೆಲೆಯ ಕೆದಕುವಿಕೆ. ಈ ವಿವಾದವು ಈಗ ಖರ್ಗೆ ಅವರ ವೈಯಕ್ತಿಕ ಮತ್ತು ಕೌಟುಂಬಿಕ ಇತಿಹಾಸಕ್ಕೂ ಬಂದು ಮುಟ್ಟಿದೆ. ಹೈದರಾಬಾದ್ ನಿಜಾಮನ ರಜಾಕರ್ ಆರ್ಮಿ ಖರ್ಗೆ ಅವರ ತಾಯಿ ಮತ್ತು ತಂಗಿಯನ್ನು ಸುಟ್ಟು ಹಾಕಿದ ಘಟನೆಯನ್ನು ಬಿಜೆಪಿ ನಾಯಕರು ನೆನಪಿಸುತ್ತಿದ್ದಾರೆ. ಅಂದು ಈ ರಜಾಕರನ್ನು ನೀವು ವಿಷಸರ್ಪ ಎಂದು ಕರೆಯಲಿಲ್ಲಬೇಕೆ ಎಂದು ಪ್ರಶ್ನಿಸುತ್ತಿದ್ದಾರೆ. ಅಲ್ಲದೆ ಚಿತ್ತಾಪುರದ ರಸ್ತೆಗಳ ಅವ್ಯವಸ್ಥೆಯನ್ನು ತೋರಿಸುತ್ತಾ ಖರ್ಗೆ ಕುಟುಂಬದ ಅಭಿವೃದ್ಧಿಯ ಮಂತ್ರವನ್ನು ಜನರು ಹೀಯಾಳಿಸುತ್ತಿದ್ದಾರೆ. 1000 ಕೋಟಿ ಹಾಕಿದ್ದೇವೆ ಎನ್ನುತ್ತೀರಿ, ಆದರೆ ರಸ್ತೆಗಳಲ್ಲಿ ಬರೀ ಗುಂಡಿಗಳಿವೆ ಎಂಬ ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗುತ್ತಿವೆ. ಸದ್ಯಕ್ಕೆ ಖರ್ಗೆ ಅವರ ಮೇಲೆ ಬೆಂಗಳೂರು ಮತ್ತು ದೆಹಲಿ ಸೇರಿ ಹಲವೆಡೆ ದೂರುಗಳು ದಾಖಲಾಗಿವೆ. ಚುನಾವಣಾ ಆಯೋಗವು ಈ ಪ್ರಕರಣವನ್ನು ಹೇಗೆ ಪರಿಗಣಿಸುತ್ತದೆ ಎಂಬುದು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಖರ್ಗೆ ಅವರ ಬಂಧನಕ್ಕೆ ಬಿಜೆಪಿ ಪಟ್ಟು ಹಿಡಿದಿದೆ. ಒಟ್ನಲ್ಲಿ 83 ವರ್ಷ ವಯಸ್ಸಿನ ಖರ್ಗೆ ಅವರು ನೀಡಿದ ಈ ಒಂದು ಹೇಳಿಕೆ ಈಗ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಪ್ರಜಾಪ್ರಭುತ್ವದಲ್ಲಿ ಇಂತಹ ಭಾಷೆ ಎಷ್ಟು ಸರಿ? ಇದು ಪ್ರಚಾರದ ಗೀಳೆ ಅಥವಾ ದ್ವೇಷದ ಪರಮಾವಧಿಯೇ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಇಂದಿನ ವರದಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಪ್ರಮುಖ ರಾಜಕೀಯ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.